ನಮೋ ಶಿವಾಯ. ಶಿವ ತಂದೆಗೆ ನನ್ನ ನಮಸ್ಕಾರಗಳು. ಎಲ್ಲ ಬಸವ ಟಿವಿಯ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ತಾವೆಲ್ಲರೂ ಶಿವಯೋಗದ ಭಿನ್ನ ಭಿನ್ನ ವಿಶೇಷತೆಗಳು ಹಾಗೂ ಅದರ ಲಾಭಗಳೇನು ಅನ್ನೋದನ್ನ ತಾವು ತಿಳ್ಕೊಳ್ತಾ ಬಂದ್ರಿ. ಇಂತಹ ಶಿವಯೋಗವನ್ನ ನಾವು ನಿರಂತರ ಮಾಡ್ಕೊಳ್ಬೇಕಂತಂದ್ರೆ ಅವನ ನೆನಪು ಸದಾ ನಿರಂತರವಾಗಿರ್ಬೇಕು. ನನ್ನ ಮೂರನೇ ನೇತ್ರದಲ್ಲಿ ಶಿವ ಪರಂಜ್ಯೋತಿಯ ವಿನಃ ಬೇರೆ ಏನು ಇರಬಾರ್ದಂತಂದ್ರೆ ನಾವೇನ್ ಮಾಡಬೇಕು, ನಮ್ಮ ಜೀವನದಲ್ಲಿ ಯಾವ ಆಚರಣೆಗಳನ್ನ ತಗೊಂಡು ಬಂದಾಗ ನಾವು ಸದಾ ಶಿವ ತಂದೆಯನ್ನ ತನ್ನ ಹತ್ರ ಇಟ್ಕೊಳ್ಬೋದು. ಅದಕ್ಕೆ 3 ವಿಷಯಗಳನ್ನ ನೀವು ಬಹಳ ಆಳವಾಗಿ ತಿಳ್ಕೊಳ್ಬೇಕಾಗಿದೆ. ಯಾವುದನ್ನ ಕೇಳಿದ್ದೀರಾ, ಅದರ ವಿಧಿ ಏನು, ವಿಧಾನ ಏನು, ಆ ಸಂಬಂಧಗಳೇನು ಅಂತಕ್ಕಂತಹ ಮೂಲ ಮಾತನ್ನ ತಿಳ್ಕೊಂಡಿದ್ದೀರ. ಅದರ ಜೊತೆಗೆ ಈಗ ವಿಶೇಷವಾಗಿ ಆಚರಣೆಗಳೇನು ನಮ್ಮ ಜೀವನದಲ್ಲಿ, ಅದು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅದನ್ನ ಆ ಆಚರಣೆಗಳ ಬಗ್ಗೆ, ಶಿವಾಚರಣೆಗಳ ಬಗ್ಗೆ ಶರಣರು ಬಹಳಷ್ಟು ಹೇಳಿದ್ದಾರೆ. ಅವ್ರು ಮಾಡಿ ತೋರಿಸಿ ಹೋದ್ರು. ಆದ್ರೆ ನಿಧಾನಕ್ಕೆ ಅರೆ ಅದು 12ನೇ ಇಸ್ವಿಯಲ್ಲಿ ಆಗಿದ್ದು, ಈಗ ನಾವ್ ಹೆಂಗ್ ಮಾಡಕ್ಕಾಗುತ್ತೆ ಅನ್ನೋದು ಕೆಲವರು ಯೋಚನೆ ಮಾಡ್ಬೋದು. ಆದರೆ ಶಿವ ತಂದೆಯನ್ನ, ಪರಮಾತ್ಮನನ್ನ ನನ್ನವನನ್ನಾಗಿ ಮಾಡ್ಕೋಬೇಕಂತಂದ್ರೆ ನಮಗೆ ತನುಶುದ್ಧಿ, ಮನಶುದ್ಧಿ, ನಮ್ಮ ವೃತ್ತಿ ದೃಷ್ಟಿಯ ಶುದ್ಧಿ ಹಾಗೂ ನಮ್ಮ ಅಂತಃಕರಣದ ಶುದ್ಧಿ, ನಮ್ಮ ಕರ್ಮಗಳ, ಇಂದ್ರಿಯಗಳ ಶುದ್ಧಿಯ ಅಗತ್ಯ ಇದೆ. ಶುದ್ಧಿ ಇಲ್ಲದೆ ನಾವು ಅವನನ್ನ ಪಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಬಟ್ ಶುದ್ಧಿಯ ಆಧಾರ ಏನಪ್ಪಾ ಅಂತಂದ್ರೆ ಶುದ್ಧ ಸಾತ್ವಿಕ ಆಹಾರ. ಆಹಾರದಂತೆ ವಿಚಾರ, ವಿಚಾರದಂತೆ ವ್ಯವಹಾರ, ಅನ್ನದಂತೆ ಮನ, ನೀರಿನಂತೆ ವಾಣಿ. ಇದನ್ನೆಲ್ಲರೂ ನಾವು ಕೇಳ್ತಾನೆ ಬಂದಿದೀವಿ. ನೀವು ಅಂದ್ಕೊಳ್ಬಹುದು ನಾವು ವೆಜಿಟೇರಿಯನ್ಸು, ನಾವೆಲ್ಲ ಹಂಗೆ ತಿನ್ನೋದು, ನಾವೇನು ಬೇರೆದೆಲ್ಲ ತಿನ್ನೋಲ್ಲ ಅಂತ ಖಂಡಿತ ನಾನು ಒಪ್ಕೊಳ್ತೀನಿ. ಆದರೆ ನಿಜವಾದಂತಹ ಸಾತ್ವಿಕ ಆಹಾರ ಯಾವುದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಕೆಲವರು ಅಂದ್ಕೊಳ್ಬಹುದು ಮನಸ್ಸಿನ ಮೇಲೆ, ಊಟ ತಿಂದಿದ್ ಹೊಟ್ಟೆಗೆ ಮನಸ್ಸಿಗೆ ಹೆಂಗೆ ಅದರ ಪ್ರಭಾವ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೋದು. ಆದ್ರೆ ಇವತ್ತು ವಿಜ್ಞಾನ ಅದನ್ನ ಬಹಳ ಸ್ಪಷ್ಟವಾಗಿ ರಿಸರ್ಚ್ ಮಾಡಿ ಸಿದ್ಧ ಮಾಡಿದೆ. ನಾವು ಊಟ ಮಾಡ್ತಕ್ಕಂಥದ್ದು, ಯಾವ ಊಟದಲ್ಲಿ ಯಾವ ತರಹದ ವೈಬ್ರೇಷನ್ಸ್ ಇದೆಯೋ ಅದು ನಮ್ಮ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಅಂತಕ್ಕಂಥದ್ದನ್ನ ಇವತ್ತಿನ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಮಾಡ್ತಕ್ಕಂಥವ್ರ ಮನಸ್ಸು ಹೇಗಿದೆ, ಅವರ ಭಾವನೆಗಳು ಹೇಗಿದೆ, ಅವರ ದೃಷ್ಟಿಯಲ್ಲಿ ಏನೇನಿದೆ ಅಂತಕ್ಕಂಥದ್ದು ಅವ್ರು ಮಾಡುವಾಗ ಒಂದು ನೋಡ್ತಾರೆ, ಮಾಡುವಾಗ ಅದನ್ನು ತಿರುಗಿಸ್ತಾರೆ. ಅಂದಾಗ ಅವರ ವಿಚಾರಗಳ ಪ್ರಭಾವ, ಯಾರೇ ವ್ಯಕ್ತಿ ಇರ್ಬೋದು, ಪ್ರತಿಯೊಬ್ಬ ಮನುಷ್ಯನ ವಿಚಾರ ಅವರ ಕಣ್ಣಿನಿಂದ, ಅವರ ಮಸ್ತಕದಿಂದ, ಅವರ ಕೈ ಹಾಗೂ ಕಾಲುಗಳಿಂದ ಜಾಸ್ತಿ ಪ್ರಭಾವಶಾಲಿಯಾಗಿ ನಮ್ಮ ವಿಚಾರಗಳ ತರಂಗಗಳೇನಿದೆ ಅದು ಹೋಗ್ತಾ ಇರುತ್ತೆ, ನಿರಂತರವಾಗಿ ಹೋಗುತ್ತೆ. ಅದು ನಮ್ಮ ಗಮನದಲ್ಲಿ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಅದರ ಪ್ರಭಾವ ಮಾತ್ರ ಬಹಳ ಶಕ್ತಿಶಾಲಿಯಾಗಿ ವಾಯುಮಂಡಲದ ಮೇಲೇನೂ ಬೀಳ್ತಾ ಹೋಗುತ್ತೆ, ಅರ್ಥಾತ್ ಪ್ರಕೃತಿಯ ಮೇಲೂ ಸಹ ಬೀಳ್ತಾ ಹೋಗುತ್ತೆ. ಸೊ ನಾವೇನು ಅಡುಗೆ ಮಾಡ್ತೀವಿ ಅದನ್ನು ಪ್ರಕೃತಿ ಅಲ್ವಾ, ವಸ್ತುಗಳಲ್ವಾ, ಅದು ನಮ್ಮ ಸೂಕ್ಷ್ಮ ತರಂಗಗಳನ್ನ ತಗೊಳ್ತಾ ಹೋಗುತ್ತೆ. ಯಾವಾಗ ತಿಳ್ಕೊಳ್ಳಿ, ಅಡ್ಗೆ ಮಾಡೋರ ಮನಸ್ಸಲ್ಲಿ ಶಿವನ ನೆನಪಿಲ್ಲ, ಶುದ್ಧ ವಿಚಾರಗಳಿಲ್ಲ, ಅವ್ರ ಮನಸ್ಸಲ್ಲಿ
ಅಶಾಂತಿ ಇದೆ, ದುಗುಡ ಇದೆ, ಕ್ರೋಧ ಇದೆಯೋ, ಮೋಹ ಇದೆಯೋ, ಯಾವ್ಯಾವ ತರಹ ವ್ಯರ್ಥ ಅಯಥಾರ್ಥ ವಿಚಾರಗಳಿದೆಯೋ ಆ ವಿಚಾರಗಳ ಪ್ರಭಾವ ಅಡುಗೆ ಮಾಡುವಾಗ ಆ ಊಟದಲ್ಲಿ ಯಾವಾಗ ಆಗುತ್ತೆ, ಅದರ ಯಾರು ಊಟ ಮಾಡ್ತಾರೆ ಅವ್ರ ಮೇಲೆ ಅದರ ಪರಿಣಾಮ ಬೀಳುತ್ತೆ. ಹೆಂಗ್ ಬೀಳುತ್ತೆ ಅಂದ್ರೆ, ಊಟ ಏನ್ ಮಾಡ್ತೀವಿ ಅದು ಆಹಾರ ರಕ್ತಗತವಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಜೀರ್ಣ ಆದ ನಂತರ ಊಟ ರಕ್ತವಾಗಿ ಪರಿವರ್ತನೆ ಆಗಿ ರಕ್ತ ನಮಗೆ ಎಲ್ಲಾ ಶರೀರದ ಭಾಗದಲ್ಲಿ ಹರಿಯೋದ್ರ ಜೊತೆಗೆ ಬ್ರೈನ್ ಅಲ್ಲಿನೂ ಹೋಗುತ್ತೆ. ಬ್ರೈನು ಆತ್ಮದ ವಿಚಾರ ಮಾಡತಕ್ಕಂತಹ ಒಂದು ಅಂಗ, ಹಾರ್ಡ್ವೇರ್. ಹೇಗೆ ಕಣ್ಣಿಂದ ನಾನು ನೋಡ್ತೀನಿ, ಕಣ್ಣು ಸರಿ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಕಿವಿಯಿಂದ ಕೇಳ್ತೀನಿ, ಕಿವಿ ಸರಿ ಇಲ್ಲ ಅಂದ್ರೆ ಕೇಳಕ್ಕಾಗಲ್ಲ. ಇದು ಆತ್ಮನಿಗೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್. ಹಾಗೆ ಆತ್ಮ ಇಡೀ ಶರೀರವನ್ನ ನಿಯಂತ್ರಣ ಮಾಡಲಿಕ್ಕೆ ಹಾಗೂ ನಾನು ವಿಚಾರ ಮಾಡಿ ನಿರ್ಣಯಗಳನ್ನ ಮಾಡಲಿಕ್ಕೆ ನನ್ನ ಭಾವನಾತ್ಮಕವಾದಂತಹ ಏನೆಲ್ಲ ನನ್ನ ಫೀಲಿಂಗ್ಸ್ ಇದೆ ಇದನ್ನೆಲ್ಲ ಆತ್ಮ ಬ್ರೈನ್ ಅನ್ನು ಉಪಯೋಗಿಸ್ಕೊಂಡು ಮಾಡುತ್ತೆ. ಯಾಕೆಂದ್ರೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಆತ್ಮ ಮಸ್ತಕದಲ್ಲಿದೆ, 1 ಇಂಚ್ ಒಳಗಡೆ ಹೈಪೋಥಾಲಮಸ್ ಅಂಡ್ ಪಿಟ್ಯೂಟರಿ ಅವೆರಡರ ಮಧ್ಯದಲ್ಲಿದೆ. ಡಾಕ್ಟರ್ಸ್ ಕೆಲವರೆಲ್ಲ ಆಪರೇಷನ್ಸ್ ಮಾಡುವಾಗ ವೆಸ್ಟರ್ನ್ ಡಾಕ್ಟರ್ಸ್ ಹೇಳ್ತಿದ್ರಂತೆ, ಹಣೆಯ ಮಧ್ಯಭಾಗ ಹಿಂದಗಡೆ ಬ್ರೈನಿನ ಫ್ರಂಟಲ್ ಮುಂದಿನ ಭಾಗ ಏನಿದೆ ಅದನ್ನ ಯಾರು ಮುಟ್ಬೇಡ್ರಿ, ಅದು ಥರ್ಡ್ ಐ ಜಾಗ, 3ನೇ ಕಣ್ಣಿನ ಜಾಗ ಅಂತ ಕೆಲವರು ಹೇಳ್ತಿದ್ರಂತೆ. ಅಂದಾಗ ನಾನು ಆತ್ಮನ ಸೀಟು ಮಸ್ತಕ ಅಂದಾಗ ಭ್ರೂಮಧ್ಯದಲ್ಲಿ ನಾನು ಇದ್ದು ನನ್ನ ಕಾರ್ಯಗಳನ್ನ ಮಾಡ್ತೀನಿ ಎಂದಾಗ ನಾನು ನನ್ನ ಬ್ರೈನಲ್ಲಿ ಯಾವ ತರಹದ ತರಂಗಗಳಿರ್ತಕ್ಕಂಥ ಬ್ಲಡ್ ಪಾಸ್ ಆಗುತ್ತೋ ನ್ಯಾಚುರಲಿ ಆತ್ಮ ಶಕ್ತಿಶಾಲಿಯಾಗಿಲ್ಲ ಅಂದ್ರೆ ಅದೆಲ್ಲದರ ಪ್ರಭಾವ ನಮ್ಮ ವಿಚಾರಗಳ ಮೇಲೆ ಆಗ್ತಾ ಹೋಗುತ್ತೆ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಈಗ ನಿಮಗೆ ಗೊತ್ತಿದೆ, ಕ್ರೋಧ ಮಾಡ್ತಕ್ಕಂಥವ್ರ ಮನಸ್ಸಿನ ವಿಚಾರಗಳ ಪ್ರಭಾವ ಹಾರ್ಟ್ ದಡದಡ ಅಂತ ಒಡೆಯಕ್ಕೆ ಶುರುವಾಗುತ್ತೆ, ಶ್ವಾಸ ಜಾಸ್ತಿ ಆಗುತ್ತೆ, ಕಣ್ಣೆಲ್ಲ ಕೆಂಪಗಾಗುತ್ತೆ. ಯಾಕಾಯ್ತು ಅಂದ್ರೆ ವಿಚಾರಗಳ ಪ್ರಭಾವ, ಆ ಫೋರ್ಸ್ ನಮ್ಮ ಪ್ರತಿಯೊಂದು ಅಂಗಗಳೇನಿದೆ ಶರೀರದ ಒಳಗೆ ಅಥವಾ ಹೊರಗೆ ಅದರ ಮೇಲೆ ಪ್ರಭಾವ ಹಾಕುತ್ತೆ. ಹಾಗೆ ಬ್ರೈನ್ ಬಹಳ ಸೂಕ್ಷ್ಮವಾದಂತ, ಬಹಳ ಸೆನ್ಸಿಟಿವ್ ಆಗಿರ್ತಕ್ಕಂತಹ ನಮ್ಮ ಶರೀರದ ಒಂದು ಭಾಗ. ಅಂದಾಗ ಅದರಲ್ಲಿ ನಾವು ಮಾಡ್ತಕ್ಕಂಥ ಊಟದ ಪ್ರಭಾವ ಹೆಚ್ಚು ಕಡಿಮೆ ಇದ್ರೆ ಅದರ ಪ್ರಭಾವ ಏನಿದೆ ನಮ್ಮ ವಿಚಾರಗಳಲ್ಲಿ ಸಾತ್ವಿಕತೆ, ನಮ್ಮ ಭಾವನೆಗಳಲ್ಲಿ ಶುದ್ಧತೆ ಹಾಗೂ ನಮ್ಮ ದೃಷ್ಟಿಯಲ್ಲಿ ಪರಿಶುದ್ಧತೆ, ನಮ್ಮ ಮಾತಿನಲ್ಲಿ ನಿರಂತರವಾದಂತಹ ಮಧುರತೆ, ಸುಖದಾಯಿ ಮಾತುಗಳು, ಜ್ಞಾನಯುಕ್ತ ಮಾತುಗಳೇನು ಆಡ್ಬೇಕಂತ ಹೇಳ್ತೀವಿ ಅಂದ್ಕೋತೀವಿ, ನಮಗೆಲ್ಲ ಇಷ್ಟನೇ. ನಾವು ಶಾಂತಿಯಿಂದ ಇರ್ಬೇಕಂತನೂ ಇಷ್ಟಪಡ್ತೀವಿ, ಬಟ್ ಅದೆಲ್ಲ ಮಾಡಕ್ಕಾಗಲ್ಲ. ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ನಾವು ಬಯಸಿದ್ರೂ ಯಾಕಪ್ಪ ಮಾಡಕ್ಕಾಗಲ್ಲ? ಕಾರಣ ಏನಂದ್ರೆ ಊಟದ ಪ್ರಭಾವ ಮನಸ್ಸಿನ ಮೇಲೆ. ಸೊ ಮನಸ್ಸಿನ ವಿಚಾರಗಳ ಪ್ರಭಾವ, ಸೀದಾ ಪ್ರಭಾವ ನನ್ನ ಶರೀರದ ಮೇಲೆ ನಾನು ಮಾಡ್ತಕ್ಕಂಥ ಕರ್ಮೇಂದ್ರಿಯ ಕರ್ಮದ ಕನೆಕ್ಷನ್ ಕರ್ಮೇಂದ್ರಿಯದ ಜೊತೆ ಇದೆ. ಸೊ ಅಂದಾಗ ನಾನು ಕೆಲಸ ಕಾರ್ಯ ಮಾಡುವಾಗ ನಾನು ಹೆಂಗೆಂಗೋ ಮಾಡ್ಬಿಡ್ತೀನಿ ಶರೀರದ ಅಂಗಾಂಗಗಳನ್ನು ಉಪಯೋಗಿಸ್ಕೊಂಡು. ಅದು ನಿಮಗೆ ಗೊತ್ತೇ ಇದೆ. ವಿಜ್ಞಾನಿಗಳೇನು ಹೇಳ್ತಿದ್ದಾರೆ, 15-16 ದಿವಸ ಚಿಂತೆ ಇದ್ರೆ ಸಾಕು ಯಾರಿಗಾದ್ರೂ, ಅವರಿಗೆ 16ನೇ ದಿವಸ ಅವ್ರಿಗೆ ಶುಗರ್ ಬಂದ್ಬಿಡುತ್ತೆ, ಡಯಾಬಿಟಿಕ್. ಇದೆಲ್ಲ ಸಿದ್ಧ ಮಾಡಿದೆ. ಜಾಸ್ತಿ ಚಿಂತೆ ಅಲ್ಸರ್ ಬರುತ್ತೆ, ಜಾಸ್ತಿ ದುಃಖ ಅಲ್ಸರ್, ಇಂಡೈಜೆಷನ್, ಬೇಕಾದಷ್ಟು ಕಾಯಿಲೆಗಳು ಬರೀ ವಿಚಾರಗಳ ಕಾರಣ. ಅಂದ್ರೆ 95% ನಮ್ಮ ಶರೀರದ ಕಾಯಿಲೆಗಳ ಕನೆಕ್ಷನ್ ನಮ್ಮ ಮನಸ್ಸು, ಮನಸ್ಸಿನ ಕನೆಕ್ಷನ್ ಆಹಾರ. ಆಹಾರದಂತೆ ವಿಚಾರ ಅಂದಾಗ ಅದರ ವಿಚಾರದ ಪ್ರಭಾವ ವ್ಯವಹಾರದ ಮೇಲೆ ಇದ್ದೇ ಇದೆ. ನಾನು ಸದಾ ಶಿವಾಚಾರ,
ಶಿವ ಯೋಗ ಮಾಡಬೇಕು. ನನ್ನ ಆಚರಣೆಗಳ ನಿರಂತರದ ಶ್ರೇಷ್ಠತೆ ಇರಬೇಕು. ಶರಣರು ಏನ್ ಹೇಳಿದ್ರು, ನಾನು ಏನೇ ಮಾಡ್ತೀನಿ ಅಥವಾ ಮಾತನಾಡ್ತೀನಿ ಲಿಂಗ ಮೆಚ್ಚಿ ಅಹುದಹುದೇನಬೇಕು ಅಂದ್ರೆ ನನ್ನ ಆಹಾರದ ಸಾತ್ವಿಕತೆ ತುಂಬಬೇಕು. ಸೊ ಮಾಡ್ತಕ್ಕಂಥವರ ಮನಸ್ಸು ಪರಿಶುದ್ಧವಾಗಿ ಶಿವನ ನೆನಪಲ್ಲಿ, ಶುಭ ಭಾವನೆಯಲ್ಲಿ, ಪರಮಾತ್ಮ ಪ್ರೀತಿಯಲ್ಲಿ ಮಾಡಿ ಅದನ್ನ ನೈವೇದ್ಯ, ಬಹುಶಃ ಎಲ್ಲರೂ ತಾವು ಶಿವನಿಗೆ ನೈವೇದ್ಯ ಇಟ್ಟೇ ಊಟ ಮಾಡ್ತೀರಾ ಅನ್ಸುತ್ತೆ. ಮಾಡ್ತಾ ಇಲ್ಲ ಅಂದ್ರೆ ಇವತ್ತಿನಿಂದ ಶಿವನಿಗೆ ಮಾಡಿದಂತಹ ಆಹಾರ ಅವನಿಗೆ ನೈವೇದ್ಯಕ್ಕಿಟ್ಟಾಗ ಆ ಆಹಾರ ಪ್ರಸಾದವಾಗುತ್ತೆ, ಶಿವ ಪ್ರಸಾದವಾಗುತ್ತೆ. ಹಾಗೆ ಊಟ ಮಾಡಿದ್ರೆ ಊಟ ಆಗ್ಬಿಡುತ್ತೆ. ಅದರಲ್ಲಿ ಶಿವನ ನೆನಪಲ್ಲಿ ಎಷ್ಟು ಮಾಡೋರೇನೋ ಮಾಡಿದ್ರು, ಶಿವನ ನೆನಪಲ್ಲಿ ನಾವು ತಿನ್ನೋರು ಟಿವಿ ನೋಡ್ಕೊಂಡು ಇನ್ನೇನೋ ವಿಚಾರಗಳಲ್ಲಿ ನಾವು ತಿನ್ಬಿಡ್ತೀವಿ ಅಂದ್ರೆ ತಿರ್ಗಾ ಆ ಊಟ ಕಲುಷಿತವಾಗುತ್ತೆ. ಯಾಕೆಂದ್ರೆ ನನ್ನ ವಿಚಾರ ಸರಿ ಇಲ್ಲ. ಅದಕ್ಕೆ ಟಿವಿ ಮುಂದೆ ಕೂತ್ಕೊಂಡು ಎಂದೂ ಊಟ ಮಾಡಕ್ ಹೋಗ್ಬೇಡಿ. ಏನೇನೋ ನೋಡ್ಕೊಂಡು ಏನೇನೋ ಕೇಳ್ಕೊಂಡು ಮನಸ್ಸಲ್ಲಿ ಸ್ವಾಭಾವಿಕ ಕೇಳ್ತಕ್ಕಂಥ ವಿಚಾರಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬರುತ್ತೆ. ಎಷ್ಟು ಸಾಧ್ಯನೋ ಶಿವನ ನೆನಪಲ್ಲಿದ್ದು ತಂದೆಯ ಮೊದಲೆಲ್ಲ ಊಟ ಮಾಡುವಾಗ ನಮ್ಗೆ ಹೇಳ್ಕೊಡ್ತಿದ್ರು, ಒಂದೊಂದು ತುತ್ತಿಗೂ ಶಿವಾರ್ಪಿತ 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 ಅಂತ ಹೇಳಿ ಊಟ ಮಾಡ್ರಿ. ಅವನ ಶಕ್ತಿ, ಅವನ ಕರುಣೆ ಶರೀರನೂ ಚೆನ್ನಾಗಿಡುತ್ತೆ. ಆ ಒಂದು ಅಭ್ಯಾಸ ನಾವೀಗ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಬೇಕು. ಇದರಿಂದ ಬರೀ ನಮ್ಮ ವಿಚಾರದ ಪ್ರಶ್ನೆ ಇಲ್ಲ, ನಮ್ಮ ಇಡೀ ಶರೀರ ಆ ಒಂದು ಶಾಂತಿಯಲ್ಲಿ, ಆ ತಂದೆಯ ನೆನಪಿನ ನೆಮ್ಮದಿಯಲ್ಲಿ, ಆ ಪ್ರೀತಿಯಲ್ಲಿ, ನೀನು ನನಗೆ ಪ್ರಸಾದ ಇಡ್ತಿದೀಯಾ, ಜಗತ್ತು ಎಷ್ಟು ಜನಕ್ಕೆ ಪ್ರಸಾದ ಲಭ್ಯ ಇಲ್ಲ, ಥ್ಯಾಂಕ್ಸ್ ಹೇಳ್ತಾ ತಂದೆಗೆ ಪ್ರಕೃತಿಗೆ ಧನ್ಯವಾದಗಳನ್ನು ಹೇಳ್ತಾ ಊಟ ಮಾಡಿದಾಗ ಆ ಊಟ ನಮ್ಮ ಶರೀರಕ್ಕೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಟೆಸ್ಟ್ ಮಾಡಲಾಗಿದೆ. ನಾವು ಕುಡಿಯೋ ನೀರುನು ನೀವು ಒಂದು ಕ್ಷಣ ಶಿವ ತಂದೆಯ ನೆನಪಲ್ಲಿ ನೋಡಿ ನೀವು ನೀರು ಕುಡಿದ್ರೆ ಅದರಲ್ಲಿ ಕ್ರಿಸ್ಟಲ್ ಚೇಂಜಸ್ ಬಂದ್ಬಿಡುತ್ತೆ, ನೀರಲ್ಲಿ ಇರ್ತಕ್ಕಂಥ ಕ್ರಿಸ್ಟಲ್ಸ್. ಇದು ಜಪಾನ್ ಸೈಂಟಿಸ್ಟ್ ಜೊತೆ ನಮ್ದು ರಿಸರ್ಚ್ ನಡೀತಿದೆ. ನಮ್ದು ಸ್ಪಿರಿಚುವಲ್ ಅಪ್ಲಿಕೇಶನ್ ಅಂಡ್ ರಿಸರ್ಚ್ ವಿಂಗ್ ಇದೆ. ರಿಸರ್ಚ್ ಅಲ್ಲಿ ಇದು ನಡೀತಿದೆ. ನೀರಿನ ಪ್ರಭಾವ, ನೀರನ್ನು ನಾವು ಏನೇನೋ ಮನಸ್ಸಲ್ಲಿ ಇನ್ನೇನೋ ಮಾತಾಡ್ಕೊಂಡು ಬೈಕೊಂಡು ನೀರೇನೋ ಕುಡಿದು ಬಿಡ್ತೀವಿ, ಘಟ ಕುಡಿದು ಬಿಡ್ತೀವಿ. ಹಿಂಗೆಲ್ಲ ಮಾಡೋದ್ರಿಂದ ನೀರಲ್ಲಿ ನಮ್ಮ ಭಾವನೆಗಳಿಗೆ ತಕ್ಕಂತೆ ಎಂಥ ಕೆಮಿಕಲ್ ಚೇಂಜಸ್ ಆಗುತ್ತೆ, ಕ್ರಿಸ್ಟಲ್ ಚೇಂಜಸ್ ಆಗುತ್ತೆ ಅಂದ್ರೆ ನಮ್ಮ ಶರೀರದ ರೋಗಕ್ಕೂ ಒಂದು ಭಾಗದ ಕಾರಣ ನೀರಾಗುತ್ತೆ. ಅದನ್ನ ಎಲ್ಲ ಸಸ್ಯಗಳ ಮೇಲೆ ಉಪಯೋಗಿಸಿ ನೋಡಿದ್ದಾರೆ. ಒಂದು ಗ್ಲಾಸ್ ನೀರನ್ನ ಬೈದು ಆಮೇಲೆ ಒಂದು ಗಿಡಕ್ಕೆ 2 ಗಿಡ ಸೇಮ್ ಇಟ್ಬಿಟ್ಟು ಅದಕ್ಕೆ ಸೇಮ್ ಗಾಳಿ ಬೆಳಕು, ಅದಕ್ಕೆ ಸೇಮ್ ಗೊಬ್ಬರ ಬೈದು ನೀರು ಹಾಕಿದ್ರು ಇನ್ನೊಂದು ಗಿಡಕ್ಕೆ ನೀನ್ ತುಂಬಾ ಪ್ರೀತಿಯಿಂದ ಬಹಳ ಚೆನ್ನಾಗಿ ಬೆಳೀತಿದ್ಯಾ, ನೀನ್ ತುಂಬಾ ಚೆನ್ನಾಗಿ ಮುಂದೆ ಹೋಗ್ತಿದ್ಯಾ ಅಂತ ಹೊಗಳಿ ಬಹಳ ಪ್ರೀತಿಯಿಂದ ನೀರ್ ಹಾಕಿದ್ರು. ಆ ಪ್ರೀತಿಯಿಂದ ನೀರ್ ಹಾಕಿದ ಗಿಡ ಚೆನ್ನಾಗಿ ಬೆಳೀತು, ಇದು ಪಾಪ ಒಣಕೊಂಡ್ಬಿಡ್ತು. ಯೋಚನೆ ಮಾಡ್ರಿ, ಒಂದು ಗಿಡ ಹಂಗಾಗ್ಬೇಕಂದ್ರೆ ನಮ್ಮ ಶರೀರದ ಕತೆ ಹಂಗೆ ನಮ್ಮ ಊಟದಲ್ಲಿ ಯಾರಾದ್ರೂ ಬೈಕೊಂಡು ಶಪಿಸ್ಕೊಂಡು ಏನೋ ಒಂದು ಕಾಟಾಚಾರಕ್ಕೆ ಅಡುಗೆ ಮಾಡಿ ನಾವು ತಿಂದ್ಬಿಟ್ರೆ ನಮ್ಮ ಕತೆ ಹೊರಗೆ ತಿಂತೀವಿ. ಅವರೆಲ್ಲರೂ ಕಮರ್ಷಿಯಲ್ ಆಗಿ ನಮಗೆ ಏನು ಕೊಡ್ತಾರೆ, ಏನ್ ದೇವ್ರ ನೆನಪು ಮಾಡಿ ನೈವೇದ್ಯ ಇಟ್ಕೊಡ್ತಾರ? ಇಲ್ಲ. ಸೊ ನೋಡಿ, ನಾವು ಎಷ್ಟು ಸಾಧ್ಯವೋ ನಮ್ಮನ್ನ ಶುದ್ಧ ಆಹಾರದಲ್ಲಿ ಎಷ್ಟು ಇಟ್ಕೊಳ್ತೀವಿ ಅಷ್ಟು ನಮ್ಮ ಮನಃಶುದ್ಧಿಗೆ, ಅಂತಃಕರಣ ಶುದ್ಧಿಗೆ ಇದು ಒಂದು ಆಧಾರವಾಗುತ್ತೆ. ನಿಮಗೆ ಇನ್ನೂ ಒಂದು ಕತೆ ಹೇಳ್ತೀನಿ, ಬಟ್ ನಡೆದಿರ್ತಕ್ಕಂಥದ್ದು. ಒಂದ್ಸಾರಿ ಒಬ್ಬ ಸಾಧುಗಳು ಒಂದು ಊರಿಗೆ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿನ ಮುಖ್ಯಸ್ಥ ಇವರನ್ನ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ 7 ದಿನ ಇದ್ದು, ಅವಾಗ ಯಾವುದೋ ಒಂದು ಹಬ್ಬಗಳು ನಡೀತಾ ಇರುತ್ತೆ.
ಅದಕ್ಕೆ ಅವರು ಒಪ್ಕೊಳ್ತಾರೆ, ಬಂದು ಇರ್ತೀನಿ, ಪೂಜೆ ಮಾಡ್ತೀನಿ. ಎಲ್ಲ ಪೂಜೆಗಳನ್ನ ಮಾಡುವಾಗ ಅವ್ರಿಗೆ 4-5 ದಿನಗಳಾದ ನಂತರ ಅವ್ರ ಮನೆಯಲ್ಲಿ ಬಹಳ ಧನವಂತರು. ಎಲ್ಲ ಪೂಜಾ ಸಾಮಗ್ರಿಗಳೆಲ್ಲ ಬರೀ ಚಿನ್ನದ್ದು, ಮೂರ್ತಿಗಳು, ಚಿಕ್ಕ ಚಿಕ್ಕ ಮೂರ್ತಿಗಳೆಲ್ಲ ಚಿನ್ನದ್ದು. ಅವ್ರಿಗೆ ಚೆನ್ನಾಗೆಲ್ಲ ಮಾಡ್ತಾ ಡೈಲಿ ಅನುಷ್ಠಾನಗಳೆಲ್ಲ ಆಗ್ತಾ 5ನೇ ದಿನಕ್ಕೆ ಅವರಿಗೆ ಬೆಳಗಿನ ಜಾವದಲ್ಲಿ 2 ಗಂಟೆ 3 ಗಂಟೆಗೆ ಎದ್ದೆಲ್ಲ ಮಾಡಿ, ಆಮೇಲೆ ಈ ಬಾಕಿಯವ್ರನ್ನೆಲ್ಲ ಕರಿತಾ ಇದ್ರು 6 ಗಂಟೆಗೆ. ಇವರೆಲ್ಲ ರೆಡಿ ಮಾಡಿಕೊಂಡು ಮಂತ್ರೋಪಚಾರಗಳನ್ನು ಮಾಡಿಕೊಂಡು, ಅವ್ರಿಗೆ ಒಂದ್ಸಾರಿ ಸಂಕಲ್ಪ ಬಂತು, ನಾನು ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು, ಇಷ್ಟೆಲ್ಲ ಇದ್ರಲ್ಲಿ ಒಂದು ಮೂರ್ತಿ ತಗೊಂಡೋದ್ರು ನನ್ನ ಜೀವನ ಎಲ್ಲ ಚೆನ್ನಾಗಿರ್ಬೋದಂತ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರು ಹಿಂದೆ ಮುಂದೆ ನಿರ್ಣಯ ಮಾಡಲ್ಲ, ತಗೊಳ್ತಾರೆ. ಇನ್ನ 3 ಗಂಟೆ ಬೆಳಗಿನ ಜಾವ ಓಡ್ತಾರೆ, ಬೇಗ ಓಡ್ತಾರೆ. ಊರಿಂದ ಆಚೆ, ಊರು ಬಿಟ್ಟು ಆಚೆ ಹೋಗಿ ಬಹಳ ಸಮಯ ಒಂದು ಕಡೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನನಗೆ ಏನಕ್ಕಿಂತ ವಿಚಾರ ಬಂತು, ನನ್ನ ಹತ್ರ ಇರೋದನ್ನೇ ಎಲ್ಲ ತ್ಯಾಗ ಮಾಡಿ ನಾನು ಇವ್ರ ಮನೆಗೆ ಪೂಜೆ ಮಾಡ್ಲಿಕ್ಕೆ ಬಂದ್ರೆ ನನಗಿದನ್ನ ತಗೊಳ್ಳೋ ಕೆಟ್ಟ ಸಂಕಲ್ಪ ಯಾಕೆ ಬಂತು? ಅವಾಗ ಅವರು ಎಂಥ ದೊಡ್ಡ ತಪ್ಪು ಮಾಡಿದೆ, ಇಡೀ ಜೀವನದ ತ್ಯಾಗ ನಂದು ಸಮಾಪ್ತಿ ಆಯ್ತಲ್ಲ ಅಂತ ಹೇಳಿ ಅವರು ವಾಪಸ್ ಬರ್ತಾರೆ. ವಾಪಸ್ ಬಂದು ಊರಿಗೆ ಬಂದ ತಕ್ಷಣನೇ ಊರಿನ ಎಂಟ್ರೆನ್ಸ್ ಎಲ್ಲ ಕೇಳ್ತಾರೆ ಕೆಲವು ಜನರನ್ನ, ಇಂಥ ಮನೆಯವರು ಅವ್ರಿಗೇನು, ಅವ್ರು ಯಾರಂದ್ರೆ ಅವ್ರು ಹೇಳ್ತಾರೆ, ಮಾಡೋದೆಲ್ಲ ಅನಾಚಾರ, ಸುಮ್ಮನೆ ನೋಡಿದ್ರೆ ಪೂಜೆ ಪುನಸ್ಕಾರ, ಅವ್ರು ಏನ್ರಿ ಅವರು ಅಂತ ಬಾಯಿಗೆ ಬಂದಂಗೆ ಬೈತಾರೆ. ಅವ್ರ ಜೀವನವೇ ಸರಿ ಇಲ್ಲ ರೀ, ಎಲ್ಲರಿಗೆ ಮೋಸ ಮಾಡಿ ಎಲ್ಲ ದುಡ್ಡು ಸಂಪಾದನೆ ಮಾಡೋದು, ಅದು ಒಂದು ಜೀವನನ ಅಂತ ಹಂಗೆ ಹೇಳ್ತಾರೆ. ಅವಾಗ ಏಕೆಂದ್ರೆ ಶಾಸ್ತ್ರಗಳಲ್ಲಿ ಇದೆ, ಅಂತಿಂತ ಬುದ್ಧಿ ಇರೋರು ಊಟ ಮಾಡಿದ್ರೆ ರಾಕ್ಷಸಿ ಪ್ರವೃತ್ತಿ ಬರುತ್ತೆ ಅನ್ನೋ ಮಾತನ್ನ ಬರೆದಿದ್ದಾರೆ. ಇದನ್ನ ಶರಣರು ಬಹಳ ಸ್ಪಷ್ಟವಾಗಿ ಹೊಲಸು ತಿನ್ನುವ ವಲಯ ಅನ್ನೋದು ಅವರು ತುಂಬಾ ಹಾರ್ಡ್ ಶಬ್ದಗಳಲ್ಲಿ, ಕಠಿಣ ಶಬ್ದಗಳಲ್ಲಿ ಊಟದ ವಿಚಾರವಾಗಿ ಬಹಳಷ್ಟು ಹೇಳಿದ್ದಾರೆ. ಆಹಾರದ ಪದ್ಧತಿಯನ್ನು ಸಹ ಹೇಳಿದ್ದಾರೆ. ಊಟ ಏನು ಶಿವಪ್ರಸಾದವಾಗಬೇಕು, ಆಮೇಲೆ ಊಟ ಮಾಡ್ಬೇಕನ್ನೋದು, ಅವನಿಗೆ ಅರ್ಪಣೆ ಮಾಡ್ಬೇಕನ್ನೋದೇನಿದೆ ಅದು ಬಹಳಷ್ಟು ಅವಶ್ಯಕ. ವಿಧಿಪೂರ್ವಕವಾಗಿ ನಾವು ಕೆಲಸ ಮಾಡ್ಬೇಕು ಅಂದಾಗ ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಜನ ಅವ್ರ ಮನೆಯವರು ಯೋಚನೆ ಮಾಡ್ತಾರೆ, ಎಲ್ಲೋದ್ರು ಇವರು ಸಾಧು ಈ ಬೆಳಗ್ಗೆ ಇಲ್ವಲ್ಲ, ಪೂಜೆ ಹೆಂಗೆ ಎತ್ತ ಅನ್ನೋ ಅಷ್ಟೊತ್ತಿಗೆ ಇವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಅವ್ರು ಹೇಳ್ತಾರೆ, ಬಂದ್ಬಿಟ್ಟು ನೋಡಪ್ಪ, ಅದು ಮೂರ್ತಿನೂ ಕೊಟ್ಬಿಟ್ಟು, ನೋಡಪ್ಪ ನಮಸ್ಕಾರ, ನಾನೀಗ ಇನ್ನ ಮಾಡಕ್ಕಾಗಲ್ಲ, ನನಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂತು, ನಾನು ಹೋಗ್ಬೇಕು. ಆದ್ರೆ ಅವರು ಒಂದು ಬುದ್ಧಿ ಮಾತು ಹೇಳ್ತಾರೆ, ಜೀವನದಲ್ಲಿ ಧನ ಶಾಶ್ವತ ಅಲ್ಲ, ನೀನ್ ಮಾಡ್ತಕ್ಕಂಥ ಕರ್ಮಗಳನ್ನ ತಿದ್ದುಕೋ, ಅದರ ಆಧಾರದ ಮೇಲೇನೆ ಪರಮಾತ್ಮ ನಿನ್ನನ್ನ ಮೆಚ್ಚೋದು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಹಂಗೆ ಇಂತಹ ನಿದರ್ಶನಗಳು ಬೇಕಾದಷ್ಟಿದೆ. ಊಟದ ಪ್ರಭಾವ ಮನಸ್ಸಿನ ಮೇಲೆ ಎಂಥ ದುಷ್ಪರಿಣಾಮವನ್ನ ಬೀಳುತ್ತೆ. ಯೋಗಿಗಳಂದ್ರೆ ನಿಮಗೆ ಗೊತ್ತಿದೆ, ಯೋಗಿ ಅಂದ್ರೇನೆ ಸಾತ್ವಿಕ ಆಹಾರ. ಅದರಲ್ಲಿ ತಾಮಸಿಕ, ರಾಜಸಿಕ ಹಾಗೂ ಸಾತ್ವಿಕ ಆಹಾರ, ಸತೋ ಆಹಾರ. ಅದರಲ್ಲಿ ನಮಗೆ ಮನಸ್ಸಿನ ಏಕಾಗ್ರತೆಗೆ ತಾಮಸಿಕ ಆಹಾರಗಳು ಬರೀ ಒಂದು ನಾನ್ ವೆಜೇ ಅಲ್ಲ, ಇದರಲ್ಲಿನೂ ಬೇಕಾದಷ್ಟಿದೆ, ಯಾವುದು ಶಾಸ್ತ್ರಗಳಲ್ಲಿ ಇದೆ. ಸೊ ಅದರಿಂದ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಲ್ತಿಗೆ ಚೆನ್ನಾಗಿರ್ಬೋದು, ಬಟ್ ಆದ್ರೆ ನನ್ನ ಶಿವಯೋಗಕ್ಕೆ, ನನ್ನ ಏಕಾಗ್ರತೆಗೆ, ನನ್ನ ನಿರಂತರದ ಮನಸ್ಸು ಬುದ್ಧಿಯ ಸ್ಥಿರತೆಗೆ ಅದು ಅಡಚಣೆ. ಯಾಕೆ ಅದನ್ನ ಬಸವೇಶ್ವರರು ಸಹ ಕೊಂಡಿ ಮಂಚಣ್ಣ ತುಂಬಾ ಅವಹೇಳನೆ ಮಾಡಿದಾಗ, ಏನ್ ಮಹಾ ತಪಸ್ವಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವಂತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಆ ಥರ ಇಲ್ಲಪ್ಪ, ನಾನ್ ಬೇಕಂದ್ರೆ ಈರುಳ್ಳಿ ಈ ಹಾರನೇ ಹಾಕೊಂಡ್ ಬಿಡ್ತೀನಿ ಅಂತ ಹಾರ ಹಾಕೊಂಡ್ರು.
ನನಗೇನದ್ರ ಪ್ರತಿ ತಿರಸ್ಕಾರ ಇಲ್ಲ. ಬಟ್ ಯಾಕೆ ತಿನ್ಲಿಲ್ಲ, ಯಾಕೆ ಆಹಾರ ಏನಕ್ಕೆ ಹಾಕೊಂಡಿದ್ದು? ಕಾರಣ ಏನಂದ್ರೆ ಯೋಗಕ್ಕೆ, ಶಿವ ಯೋಗಕ್ಕೆ. ಯಾಕೆಂದ್ರೆ ನಾನು ಆತ್ಮನ ಪ್ರಯಾಣ ಇಲ್ಲಿಂದ 6ನೇ ತತ್ವದಲ್ಲಿ ಇರ್ತಕ್ಕಂತಹ ಶಿವ ಪರಂಜ್ಯೋತಿಯನ್ನ ವಿಧಿಪೂರ್ವಕವಾಗಿ ನೋಡಿ ಅವನ ಎಲ್ಲ ಶಕ್ತಿಗಳನ್ನ ತಗೊಳ್ಬೇಕಂತಂದ್ರೆ ನಮಗಿದ್ರ ಅಗತ್ಯ ಇದೆ. ಅದ್ರ ಬದಲಾಗಿ ನೀವು ಬೇರೆ ತರಕಾರಿಗಳು ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಗುಣಮಟ್ಟ ಇರ್ತಕ್ಕಂತಹ. ಬಟ್ ಇದೆಲ್ಲ ಮನುಷ್ಯರಿಗೆ ಏನಾಗಿದೆ, ನಾಲಿಗೆ ರುಚಿಗಳು ಜಾಸ್ತಿ ಆಗ್ಬಿಡುತ್ತೆ. ನಾಲಿಗೆ ಕಂಟ್ರೋಲ್ ಇಲ್ಲ, ಯಾವ ಇಂದ್ರಿಯಗಳ ಕಂಟ್ರೋಲೇ ಇಲ್ಲ. ಕಾರಣ ಏನಂದ್ರೆ ನಾವು ಆಹಾರದ ಮೆಜಾರಿಟಿ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ. ಇದರ ಬಗ್ಗೆ ಗಮನ ಇಟ್ಟಾಗ ಬಹಳ ಒಳ್ಳೇದು. ಆದ್ರೆ ಎಲ್ಲ ನಿಮ್ಮ ನಿಮ್ಮ ಇಷ್ಟಗಳ ಮೇಲಿದೆ. ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಶಿವಯೋಗ ಸದಾ ಸರಿ ಇರ್ಬೇಕಂತಂದ್ರೆ ನಮಗೆ ಮುಖ್ಯವಾದ ಮಾತು ಸತ್ಸಂಗ. ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ನೋಡ್ರಿ. ನಾವು ಯಾರು ಸಂಘ ಮಾಡ್ತೀವಿ, ಒಂದು ಸ್ಥೂಲ ಸಂಘ, ಇನ್ನೊಂದು ಸೂಕ್ಷ್ಮ ಸಂಘ. ಸ್ಥೂಲ ಸಂಘದಲ್ಲಿ ವ್ಯಕ್ತಿಗಳ ಜೊತೆ ಯಾವ ರೀತಿ ಜನ ಇರ್ತಾರೆ, ಅವ್ರ ಮಾತು ನೋಡ್ತಾ ಕೇಳ್ತಾ, ಮನುಷ್ಯರಲ್ಲಿ ಇಮಿಟೇಷನ್ ಪವರ್, ಏನ್ ನೋಡ್ತಾರೆ ಕೇಳ್ತಾರೆ ಅದು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಬಂದ್ಬಿಡುತ್ತೆ. ಅದನ್ನ ಅವತ್ತು ಹೇಳಿದ್ದೀನಿ. ಅಂದಾಗ ಮಕ್ಕಳಿಗೂ ಹೇಳ್ತೀವಲ್ವಾ, ಅಂತಿಂತವ್ರ ಸಂಘ ಮಾಡ್ಬಿಡಪ್ಪ, ನೀನ್ ಒಳ್ಳೆಯವ್ರ ಸಂಘ ಮಾಡು. ಯಾಕೆ? ಮನುಷ್ಯಾತ್ಮನಿಗೆ ಸಬ್ಕಾನ್ಶಿಯಸ್ ಮೈಂಡ್ ಏನಿದೆ, ಅಂತರಾಳದ ಮನಸ್ಸಿದೆಯಲ್ಲ, ಅದ್ರ ಮೇಲೆ ನಾವು ಗೊತ್ತಿಲ್ದಂಗೆ ನಾವು ನೋಡಿದ್ ಕೇಳಿದ್ದೆಲ್ಲ ಪ್ರಿಂಟ್ ಆಗ್ಬಿಡ್ತದೆ. ಯಾವುದು ಕೆಲವು ಸಾರಿ ನಮ್ಮ ಸ್ವಪ್ನದಲ್ಲಿನೂ ಬರ್ತಿರುತ್ತೆ. ಕೆಲವೆಲ್ಲ ಹಿಂದಿನ ಜನ್ಮದ್ದು ಬರ್ಬೋದು, ಈಗಿಂದು ಬರುತ್ತೆ, ಬಟ್ ಕೆಲವೆಲ್ಲ ಗೊತ್ತಾಗಲ್ಲ. ಸೊ ಅಂದಾಗ ನಾವು ಸಂಘದಲ್ಲಿ ಬಹಳ ಎಚ್ಚರ ಇರಬೇಕು. ಎಷ್ಟು ನಾವು ಶಿವಯೋಗಿಗಳ ಶ್ರೇಷ್ಠ ಮಾತುಗಳ, ಶ್ರೇಷ್ಠ ಆಚರಣೆಗಳ ಬಗ್ಗೆ ಮಾತಾಡ್ತಾರೆ ಅಂಥವ್ರ ಸಂಘ. ಈಗೇನಾಗಿದೆ, ಫ್ರೀ ಆದ್ರೆ ಸಾಕು, ಅವ್ರಿವ್ರ ಕತೆ ಅಲ್ಲಿ ಇಲ್ಲಿದು ಅಕ್ಕಪಕ್ಕದ್ದು ಪರಚಿಂತನೆ ಪರದರ್ಶನಗಳು ಜಾಸ್ತಿ ಆಗ್ಬಿಟ್ಟಿದೆ. ಇದು ನಾನೇನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಬಟ್ ಅದು ಸರಿಯಲ್ಲ. ನಮ್ಮ ಮನೋಶಕ್ತಿಗಳು ವ್ಯಯ ಆಗೋದು ಅಷ್ಟೇ ಅಲ್ಲ, ನಾವು ಯಥಾರ್ಥವಾದ ಸಂಸ್ಕಾರಗಳನ್ನು ತುಂಬಿಕೊಳ್ತಿಲ್ಲ, ಯಥಾರ್ಥವಾದ ಸಂಸ್ಕಾರ ತುಂಬಿಕೊಳ್ತೀವಿ. ಯಾಕೆಂದ್ರೆ ಯಾರ ಬಗ್ಗೆ ಕೇಳ್ತಿದೀವಿ ಅವರ ನೆಗೆಟಿವ್ ನಮ್ಮಲ್ಲಿ ತುಂಬಿದಾಗ ಆ ನೆಗೆಟಿವ್ ಗುಣಗಳು ನಮ್ಮಲ್ಲಿ ಬಂದ್ಬಿಡುತ್ತೆ, ಇವತ್ತಲ್ಲ ನಾಳೆ. ಅದರಿಂದ ದಯವಿಟ್ಟು ಎಚ್ಚರ. ಸ್ಥೂಲ ಸಂಘ, ನಾನು ಆತ್ಮನ ಮನೋಸ್ಥಿತಿಯನ್ನ ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬಾರ್ದು. ಇನ್ನೊಂದೇನಪ್ಪ ಅಂದ್ರೆ, ನಾನು ಆತ್ಮ ಶರೀರ ಬಿಟ್ಟು ಶರೀರ ತಗೊಳ್ತಾ ಬರ್ತಾ ಇದ್ದೀನಿ. ನಾನು ನನ್ನ ಜೊತೆಯಲ್ಲಿ ಸೂಕ್ಷ್ಮ ಸಂಸ್ಕಾರಗಳನ್ನ ತಂದಿದ್ದೀನಿ. ನಾನು ಶರೀರದಲ್ಲಿ ಯಾವಾಗಿಂದ ಇದೀನೋ ಆಗಿಂದ ಶರೀರ ಬಿಡೋವರೆಗೂ ಶರೀರದ ಸಂಘ ಇದೆ ಆತ್ಮ. ಶರೀರ ಅಂದ್ರೆ ಇಂದ್ರಿಯಗಳ ಸಂಘ ಇದೆ. ಇದರಲ್ಲಿ ಇದ್ದೂನು ಸಹ ನಾನು ಕಮಲದ ಸಮಾನ. ಕಮಲ ಪುಷ್ಪ ಹೆಂಗ್ ಕೆಸರಲ್ಲಿ ಇರುತ್ತೋ ಹಂಗೆ ಅದ್ರಲ್ಲಿ ಇದ್ರೂ ನೀವು ತಗೊಂಡು ಅದ್ರ ಗಲೀಜಾಕಿ ಅದು ಜಾರೋಗ್ಬಿಡುತ್ತೆ, ಅಂಟ್ಕೊಳ್ಳಲ್ಲ ಅದಕ್ಕೆ. ನೋಡಿ, ಇರೋದೇ ಕೆಸರಲ್ಲಿ, ಬಟ್ ಅಂಟಲ್ಲ. ಹಂಗೇನೆ ನಾವು ಶರೀರದಲ್ಲಿ ಇರ್ಲಿ ಅಥವಾ ಸಂಬಂಧಗಳಿರ್ಲಿ, ಸಂಬಂಧಗಳಿಂದ ನಿರ್ಲಿಪ್ತನಾಗಿರ್ತಕ್ಕಂತಹ ಮನೋಸ್ಥಿತಿಯನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಶಿವಯೋಗದ, ಶಿವನ ಗುಣಗಳ ಧಾರಣೆಯ ಆಧಾರದ ಮೇಲೆ ಅವನ ನೆನಪನ್ನ ಮಾಡ್ತಾ ಹೋದಂಗೆ ಆ ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಎಷ್ಟು ನಾನು ಆತ್ಮ ಅನ್ನೋ ಆತ್ಮ ಸ್ವರೂಪದ ಅಭ್ಯಾಸ ಮಾಡ್ತೀವಿ, ಆಗ ನಮಗೆ ಆ ಶಕ್ತಿಗಳು ಸಿಗ್ತಾ ಹೋಗುತ್ತೆ. ಮೂಲ ಮಾತಲ್ವಾ ಸಂಘ. ಬಟ್ ಮನಸ್ಸು ಬುದ್ಧಿಯ ಸಂಘ ಶಿವ ತಂದೆ, ಶಿವ ಸಂಘ, ಶಿವಯೋಗ. ಎಷ್ಟು ಬುದ್ಧಿಯಿಂದ ತಂದೆಯ ಸಂಘದಲ್ಲಿ ಇರ್ತೀವಿ, ತಂದೆಯ ಗುಣಗಳ ಶಕ್ತಿಗಳ ರಂಗ್ ಅಂದ್ರೆ ಅವ್ರ ಕಲರು ನಮ್ಮಲ್ಲಿ ಬರ್ತಾ ಹೋಗುತ್ತೆ.
ತಂದೆ ಶಾಂತಿ ಸಾಗರ, ಜ್ಞಾನ ಸಾಗರ, ಪ್ರೇಮ ಸಾಗರ, ಪವಿತ್ರತೆಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಶಾಂತಿಯ ಸಾಗರ. ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಬುದ್ಧಿಯ ಸಂಘ. ನಾನು ಶರೀರದಲ್ಲಿದ್ದೂ ಶರೀರದಿಂದ ನಿರ್ಲಿಪ್ತ. ಜನಕನ ನಾನು ಉದಾಹರಣೆ ಕೊಟ್ಟೆ. ಇಡೀ ಸಮಯ ನಾನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ನಾನು ಆತ್ಮ ಜ್ಯೋತಿ, ತಂದೆ ಪರಂಜ್ಯೋತಿಯನ್ನ ನೋಡೋದರಲ್ಲಿ ನಾನು ತತ್ಪರನಾಗಿರೋ ಕಾರಣ ಇದೆಲ್ಲದರಿಂದ ನಾನು ಭಿನ್ನನಾಗಿರ್ತೀನಿ ಅಂತಕ್ಕಂತಹ ಮಾತನ್ನ ಅವ್ರು ಹೇಳ್ತಾ, ಅದಕ್ಕೆ ನಾನು ಜೀವನ್ ಮುಕ್ತನಾಗಿದ್ದೀನಿ. ಸೊ ಶಿವ ಯೋಗದ ಪ್ರಾಪ್ತಿ, ಜೀವನ್ ಮುಕ್ತ ಅಂದ್ರೆ ನೀವು ಜೀವನದಲ್ಲಿ ಇದ್ದು ಎಲ್ಲ ಮಾಡ್ತಾ ಮುಕ್ತನಾಗ್ಬೇಕಂದ್ರೆ ನಮ್ಮ ಸ್ಥಿತಿ ಕಮಲದ ಸಮಾನ, ನಮ್ಮ ಸ್ಥಿತಿ ಎಷ್ಟು ಬರುತ್ತೋ ಅಷ್ಟು ನಾವು ಜೀವನದಲ್ಲಿದ್ದು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಜೀವನ್ ಮುಕ್ತನಾಗಿ ಬದುಕ್ತಕ್ಕಂತ ಶಕ್ತಿ ಏನಿದೆ, ಎಲ್ಲ ನಾವು ಮಾಡಿದಂತಹ ಕರ್ಮಗಳು ಆತ್ಮದಲ್ಲಿ ಸಂಸ್ಕಾರಗಳ ರೂಪದಲ್ಲಿ ಮಾಡ್ಕೊಳ್ತಾನೆ ಇರ್ತೀವಿ. ಬಟ್ ಕೆಟ್ಟದ್ರಿಂದ ನಿರ್ಲಿಪ್ತನಾಗಿರ್ಬೇಕಲ್ವಾ. ಆತ್ಮ ನಿರ್ಲೇಪ ಅಲ್ಲ, ಬಟ್ ನಿರ್ಲಿಪ್ತನಾಗಿ ಕಮಲದ ಸಮಾನ ಬದುಕಬೇಕು. ಯಾಕೆಂದ್ರೆ ಕರ್ಮದ ಲೇಪ ಚೇಪ ಅಂತೂ ಆತ್ಮದ ಮೇಲೆ ಆಗುತ್ತೆ. ಅದಕ್ಕೆ ತಾನೆ ರೋಗಿ, ನಿರೋಗಿ, ಸಾವುಕಾರ, ಬಡವ ಅಥವಾ ಕುರುಪಿ ಆಗಿರೋದು, ಸುಂದರವಾಗಿರೋದು ಎಲ್ಲದರ ಆಧಾರ ಬುದ್ಧಿವಂತ ಇಲ್ಲ. ಇದೆಲ್ಲ ಕರ್ಮದ ಕಾರಣ. ಅಂದ್ರೆ ಆತ್ಮ ಕರ್ಮದ ಅನುಸಾರ ಸಂಸ್ಕಾರ ತರ್ತೀನಿ. ಅದರಿಂದ ಮುಖ್ಯವಾಗಿ ತನ್ನ ಸಂಘ, ಸತ್ ಸಂಘ, ತಂದೆಯ ಸಂಘ ಬುದ್ಧಿಯಿಂದ ಮಾಡ್ತಾ ಇಲ್ಲಿ ನಿರ್ಲಿಪ್ತರಾಗಿರೋದನ್ನ ಕಲ್ತಾಗ ಅದು ತಾನೇ ಬರುತ್ತೆ ಶಿವಯೋಗದಿಂದ. ಹೆಂಗೆ ಲೈಟ್ ಆನ್ ಮಾಡಿದ್ರೆ ಕತ್ಲೆ ಹೋಗುತ್ತೋ ಹಂಗೆ ನಮ್ಮ ಜೀವನದಿಂದ ಅಯಥಾರ್ಥತೆಯ ಅಂಧಕಾರ ಸಮಾಪ್ತಿಯಾಗುತ್ತೆ. ಮುಂದೆ ಕೇಳೋಣ ಇನ್ನೆರಡು ಯಾವುದರ ಮೇಲೆ ನಮ್ಮ ವಿಶೇಷವಾದಂತಹ ಗಮನ ಹರಿಸಬೇಕು ಶಿವಯೋಗಕ್ಕೆ. ಎಲ್ಲ ಬಸವ ಟಿವಿಯ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು.